ನಾ ಯಾಕೆ ಶುಗರ್ ಫ್ಯಾಕ್ಟ್ರಿ ಮಾರಾಟಕ್ಕೆ ಹೇಳ್ಬೇಕು ಮತ್ತು ಸರ್ಕಾರ ಹೇಳ್ಬೇಕಾಗಿದ್ರೆ ಇದನ್ನು ಪರೀಕ್ಷೆ ಮಾಡಿಸಿ ನೋಡಿರಿ ಹೆಂಗದ ಪರಿಸ್ಥಿತಿ. ಮತ್ತು ಗೊತ್ತದ ನಿಮಗೆ ಗೊತ್ತಿಲ್ಲ ಅಂತಲ್ಲ, ಅದರಲ್ಲೂ ಶುಗರ್ ಇಂಡಸ್ಟ್ರಿ ಮಾಲೀಕರಿಗೆಲ್ಲ ಗೊತ್ತದ ಏನಾಗ್ತದೆ, ಯಾವ ರೀತಿ ಆಗ್ತದೆ, ಎಷ್ಟು ಲಾಭದ ಎಷ್ಟು ಹಾನಿದೆ ಏನು. ಆದರೆ ಅವ್ನು ಲಾಭ ದೋಷ ಮತ್ತು ಹೆಚ್ಚು ಕೇಳಿದ್ರೆ ನಾವು ಬೈದಿದ್ದವರು ಕೊಡ್ತಾ ಇಲ್ಲವೋ ಗೊತ್ತಿಲ್ಲ, ಬಟ್ ಇಡೂ ಕೊಡೋದು ಇಷ್ಟು ಅಲ್ಲರಿ ಕಾನೂನು ಮಾಡಿದಾರಲ್ಲ, ಆ ಕಾನೂನು ಪ್ರಕಾರ 10 ದಿವಸ ಕೊಡ್ಬೇಕಲ್ಲ ಬಿಲ್ ಅವ್ರದ್ದು. ನಮ್ಮ ಚುನಪ್ಪ ಪೂಜಾರಿ ಅವರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಾವು ಈ ಒಂದು 18 ಅಂದರೆ ಇವತ್ತಿನ ತನಕ ಬಿಲ್ ಪೇಡ್ ಮಾಡ್ಲಿಕ್ಕೆ ಅಂದ್ರೆ ಸಕ್ಕರೆ ಜಪ್ತಿ ಮಾಡಿದ್ರೆ ನಮ್ಗೆ ಕೊಡ್ರಿ, ಅಂದ್ರೆ ಸಕ್ಕರೆ ಇಟ್ಕೊಂಡು ಕೂತಿರ್ತಾರೆ ಮಾರೋದಕ್ಕೆ, ಅದು ಜಪ್ತಿ ಮಾಡಿ ನಮ್ಗೆ ಬಿಲ್ ಕೊಡ್ರಿ ಅಂತೇಳಿ ನಾವು ಮೂಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರಿ ಇದೆ ಪಾಪ ಅವ್ರದ್ದು. ಅವ್ರು ನೀವು ಸಕ್ಕರೆ ಮಾರಿ ಕೊಡ್ತೀರಿ, ಸಕ್ಕರೆ ನಾವು ಮಾರ್ಕೊಡ್ತೀವಿ, ಮಾರಿ ಬಿಡ್ರಿ ಇವತ್ತು ನಾವು ಎಷ್ಟು ಬರ್ತದೆ ರೇಟ ನಮ್ದು ಖುಲ್ಲ ಮಾಡಿರಿ. ಸಾಕಷ್ಟು ಲಾಭ ಹೊಡೆದಿದ್ರಿ ಇವತ್ತು ನೀವು ಮಳ್ಳಿ ಒಳಗೆ ಹೊಡೆದಿರ್ತೀರಿ, ಮತ್ತೊಂದು ಹೊಡೆದಿರಿ, ಎತ್ತಾಲ ಮಾಡ್ಕೊಳ್ತೀರಿ, ಸಾರಾಗಿ ಸೇರಿ ಕೊಟ್ಟಿರ್ತೀರಿ. ನಿಮ್ದು ಇವತ್ತು ಯಾವ ಹೆಚ್ಚು ಕಡಿಮೆ ಎಲ್ಲ ಈಗ ರನ್ ಆಗುತ್ತಿರುವಂಥವು ಎಲ್ಲ ಪ್ರೈವೇಟ್ದಾಗಿರೋ ಫ್ಯಾಕ್ಟ್ರಿಗಳು ಕೋಆಪರೇಟಿವ್ ಅಂತ ಹೆಚ್ಚು ಕಡಿಮೆ ಎಲ್ಲರೂ ಇಲ್ಲವ್ರಿಗೆ ನಡೆಸೋದು ಕೊಟ್ಬಿಟ್ಟಿದ್ದಾರೆ ಅವರು ತಮಗೆ ನೀಲಾರದಕ್ಕೆ. ಇನ್ನು ಕೆಲವೊಂದು ದಿವಾಳಿ ಅಂತೈತಿ ಮಾರ್ಕೊಂಬಿಡ ಅಂತ ಹೇಳ್ಬಿಡ್ತಾ ಇದ್ದಾರೆ ನಾಯಕರು. ಇವೆಲ್ಲ ಗಮನಿಸಿದಾಗ ಇಲ್ಲೇ ಈಗ ನೋಡ್ರಿ 60% ಕಡಿಮೆ ಬಿಲ್ ಪಾವತಿಸಿದ ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ಟು ಎಚ್ಚರಿಸಿದ್ದೇವೆ ಅಂತ ಹೇಳ್ತಾರೆ ನಮ್ಮ ಇವರು ಯಾರೋ ಗೋವಿಂದ ರೆಡ್ಡಿ ಅಂತ ಸಕ್ಕರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ 60% ಕೆಳಗೆ ಕೊಟ್ಟವ್ರು ಭಾಳ ಜನ ಇದ್ದಾರೆ ಅಂತ ಅವ್ರಿಗೆ ನೋಟಿಸ್ ಕೊಟ್ಟಿವಿ. 10 ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಅಂತ, 10 ಫ್ಯಾಕ್ಟ್ರಿ 81 10 ಉಳಿದವ್ರಿಗಿಲ್ಲ ಕೊಡ್ತಾರೆ, ಅವ್ರು ಸ್ವಲ್ಪ ತಡೀರಿ ಅಂತೇಳಿ. ಒಟ್ಟಿನಲ್ಲೇ ಗೊಂದಲಪ್ಪ ಇದನ್ನು ರೈತ ಹೆಂಗೆ ಸಂಭಾಳಿಸ್ತಾನ ಅಂತ. ಮತ್ತು ರೈತ ಪಾಪ ಈ ಸಾಲದ ಹೊರಗೆ ಬಂದ್ರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯದ? ಮುಖ್ಯ ಬೆಳೆ ಇದೆ, ಉಳಿದ ಬೆಳೆಗಳ ಬಗ್ಗೆ ಅಂತ ಮಾತಾಡೋ ಹಾಗಿಲ್ಲ ರೀ. ಹೆಸರಿಗೆ ಅದೊಂದೇನೋ ಮಾಡಿದ್ದಾರೆ ಬೆಂಬಲ ಬೆಲೆ ಅಂತೇಳಿ. ಸರ್ಕಾರ ಎಷ್ಟು ಕೊಂಡುಕೊಳ್ತದ? ಪ್ರೈವೇಟ್ದವ್ರಂತೆ ಕೊಂಡುಕೊಳ್ಳೋದೇ ಇಲ್ಲ. ಅವ್ರು ತರಲಿಕ್ಕೆ ಹೋಗೋದು ಚಾಲ ಮಾರ್ತಾರೆ ರೈತರು. ಇನ್ನೂ ಬುದ್ಧಿ ಮಾಡೋರು ಅವ್ರು ಕಾಳುಗಳನ್ನು ಬೆಳೆದಷ್ಟೆ. 5 ಟನ್ 10 ಟನ್ 5 ಕ್ವಿಂಟಲ್ 10 ಕ್ವಿಂಟಲ್ 20 ಕ್ವಿಂಟಲ್ 30 ಕ್ವಿಂಟಲ್ ಬೆಳೆದ ಬೆಳೆ ಇಡೋದು ಏನು ಮಾಡೋರು ನಮ್ಮಲ್ಲಿ ಬರಬೇಕು ಅವ್ರು. ಯಾಕಂದ್ರೆ ಅವ್ರು ಗೋಡೌನ್ ಇಲ್ಲಲ್ಲ, ನಾವು ಕೊಟ್ಟು ತೊಗೋಬೇಕು ಹೋಗ್ಬೇಕು. ಗೋಡೌನ್ ಮತ್ತು APMC ಹೋಗ್ಬೇಕು, APMCಯಾಗ ಇಡಬೇಕು. APMCಯಾಗ ಕಾಯೋರು ಅಲ್ಲಿ ಅಲ್ಲಿ ಈ ಒಂದು ವ್ಯಾಪಾರಿಗಳ ಆಳುಗಳು ಅವ್ರ ಒಳಗೆ ಏನಾಗ್ತದೆ ಯಾರಿಗೆ ಗೊತ್ತಾ? ಅಲ್ಲೇನೋ ಗದ್ದಲಾಗತ್ತೆ, ತೂಕದೊಳಗೆ ಗದ್ದಲಾಗ್ತದೆ. ಮತ್ತೆ